Welcome to my channel MJ Spoken Hindi class. ಫ್ರೆಂಡ್ಸ್, ನಾವು ಇವತ್ತು ತುಮ್, ತುಮ್ಹಾರ, ತುಮ್ ಹೇ ಅಂದರೆ ಏನು ಅರ್ಥ ಮತ್ತು ಇದರ ಪ್ರಯೋಗ ಎಲ್ಲಿ ಯಾವಾಗ ಮಾಡಬೇಕು ಅಂತ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮೊದಲು ಇದರ ಅರ್ಥ ತಿಳ್ಕೊಳ್ಳೋಣವಾ? ತುಮ್ ತುಮ್ ಅಂದರೆ ನೀನು, ತುಮ್ಹಾರ ಅಂದರೆ ನಿನ್ನ, ತುಮ್ ಹೇ ಅಂದರೆ ನಿನಗೆ. ಈ ತುಮ್ ಅನ್ನೋ ಪದವನ್ನು ತುಂಬ ಕಿರಿಯರಿಗೆ ಅಂದರೆ ನಮಗಿಂತ ಸ್ವಲ್ಪ ಚಿಕ್ಕವರಿಗೆ ಅಥವಾ ತುಂಬ ಆತ್ಮೀಯರಿಗೆ ಅಥವಾ ನಮ್ಮ ಸಮವಯಸ್ಕರಿಗೆ ಮಾತ್ರ ಈ ಪದವನ್ನು ಬಳಸಬೇಕು. ಇದನ್ನು ನೆನ್ಪಿಟ್ಕೊಳ್ಬೇಕು. ಹಾಗೆ ನಮಗಿಂತ ವಯಸ್ಸಿನಲ್ಲಿ ದೊಡ್ಡವ್ರಿಗೂ ಕೂಡ ಈ ಪದವನ್ನು ಬಳಸಬಾರ್ದು. ಮತ್ತು ವರ್ಕಿಂಗ್ ಪ್ಲೇಸ್ನಲ್ಲಿ ಈ ಹೈ ಪೋಸ್ಟಲ್ಲಿ ಇರುವಂಥವರಿಗೆ, ಫಾರ್ ಎಕ್ಸಾಂಪಲ್ ಬಾಸ್ಗಳಾಗಿರ್ಬೋದು ಅಥವಾ ಸೀನಿಯರ್ ಎಂಪ್ಲಾಯೀಸ್ ಆಗಿರ್ಬೋದು, ಅವ್ರಿಗೆ ಯಾರಿಗೂ ಈ ಪದವನ್ನು ಬಳಕೆ ಮಾಡಬಾರ್ದು. ನಮ್ಮ ವಯಸ್ಸಿಗಿಂತ ಚಿಕ್ಕವರಿಗೆ ಅಥವಾ ನಮ್ಮ ತುಂಬ ಕ್ಲೋಸ್ ಫ್ರೆಂಡ್ಸ್ ಯಾರಿರ್ತಾರೆ, ನಮ್ಮ ಸಮವಯಸ್ಕರಿಗೆ ಮಾತ್ರ ಈ ಪದವನ್ನು ಬಳಕೆ ಮಾಡಬೇಕು. ಇದನ್ನು ಸದಾ ನೆನ್ಪಿಟ್ಕೊಳ್ಬೇಕು. ಈಗ ಒಂದೊಂದಾಗಿ ಉದಾಹರಣೆಗಳನ್ನ ನೋಡ್ತಾ ಹೋಗೋಣ. ಸೊ ಈಗ ಸೆಂಟೆನ್ಸ್ ನೋಡಿ ಇಲ್ಲಿ. ತುಮ್ ಕ್ಯಾ ಕಾಮ್ ಕರ್ತೆ ಹೋ, ಯಾ ತುಮ್ ಕ್ಯಾ ಕಾಮ್ ಕರ್ತಿ ಹೋ, ಯಾ ತುಮ್ ಕ್ಯಾ ಕಾಮ್ ಕರ್ ರಹೆ ಹೋ, ಅಥವಾ ತುಮ್ ಕ್ಯಾ ಕಾಮ್ ಕರ್ ರಹಿ ಹೋ. ಇದರ ಅರ್ಥ ಬಂದು ನೀನು ಏನು ಕೆಲಸ ಮಾಡ್ತೀಯಾ ಅಥವಾ ಏನು ಕೆಲಸ ಮಾಡ್ತಿದೀಯಾ. ಇಲ್ಲಿ ನೀವು ನೋಡ್ತಿರ್ಬೋದು ಕ್ಯಾ ಕರ್ತೆ ಹೋ, ಕರ್ತಿ ಹೋ, ಕರ್ ರಹೆ ಹೋ, ಕರ್ ರಹಿ ಹೋ. ಇಲ್ಲಿ ಬೇರೆ ಬೇರೆ ಆದಂಥ ವಾಕ್ಯಗಳನ್ನು ನೀವು ನೋಡ್ಬೋದು ಅಲ್ಲಿ. ಸೊ ಅದು ಜೆಂಡರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಲೈಕ್ ತುಮ್ ಕ್ಯಾ ಕಾಮ್ ಕರ್ತೆ ಹೋ ಅಂತ ಇದನ್ನು ಯಾರಿಗೆ ಕೇಳ್ಬೋದು ನಾವು? ಯಾರಾದರೂ ಹುಡುಗರಿಗೆ ಕೇಳ್ಬೋದು ಇದನ್ನು ಅಂತ. ಹೆಣ್ಮಕ್ಳಿಗೆ ಕೇಳೋಕ್ಕಾಗಲ್ಲ. ಯಾರಾದರೂ ಹುಡುಗರಿಗೆ, ಮೇಲ್ ಕ್ಯಾಂಡಿಡೇಟ್ಗೆ ಮಾತ್ರ ಈ ಪದವನ್ನು ಬಳಕೆ ಮಾಡಬೇಕು. ತುಮ್ ಕ್ಯಾ ಕಾಮ್ ಕರ್ತೆ ಹೋ ಯಾ ಕ್ಯಾ ಕಾಮ್ ಕರ್ ರಹೆ ಹೋ. ಇದನ್ನು ಮೇಲ್ಗೆ ಮಾತ್ರ ಈ ಪ್ರಯೋಗವನ್ನು ಮಾಡಬೇಕು. ಓಕೆ, ಫೀಮೇಲ್ಗೆ ಈ ಪ್ರಯೋಗವನ್ನು ಮಾಡಬಾರ್ದು. ಸಪೋಸ್ ಯಾರಿಗಾದರೂ ನೀವು ಹೆಣ್ಮಕ್ಳಿಗೆ ಈ ಪ್ರಶ್ನೆನ ಕೇಳಬೇಕು ಅಂತಿದ್ದೀರಾ ಅಂತಂದರೆ, ನೀ ಏನು ಕೆಲಸ ಮಾಡ್ತಿದ್ದೀಯಮ್ಮ ಅಂತ ಕೇಳಬೇಕು ಅಂತಂದರೆ ತುಮ್ ಕ್ಯಾ ಕಾಮ್ ಕರ್ತಿ ಹೋ, ಅಥವಾ ನೀನು ಏನು ಕೆಲಸ ಮಾಡ್ತಿದ್ದೀಯಾ ಅಂತ ಕೇಳಬೇಕು ಅಂದರೆ ಪರ್ಟಿಕ್ಯುಲರ್ ಆಗಿ ತುಮ್ ಕ್ಯಾ ಕಾಮ್ ಕರ್ ರಹಿ ಹೋ. ಓಕೆ, ಹೆಣ್ಮಕ್ಳಿಗೆ ತುಮ್ ಕ್ಯಾ ಕಾಮ್ ಕರ್ ರಹಿ ಹೋ ಅಂತಲೇ ಇಲ್ಲಿ ಪ್ರಯೋಗ ಮಾಡಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ. ಈಗ ಮುಂದಿನ ಉದಾಹರಣೆ ನೋಡೋಣ. ಈಗ ಸಾಮಾನ್ಯವಾಗಿ ನಾವು ಯಾರಾದರೂ ಮಕ್ಕಳನ್ನು ನೋಡಿದಾಗ ನಾವು ಕೇಳ್ತೀವಿ, ನೀನು ಯಾರ ಮಗಳು ಅಥವಾ ನೀನು ಯಾರ ಮಗ ಅಂತ ಕೇಳ್ತೀವಿ. ತುಮ್ ಕಿಸ್ಕಿ ಬೇಟಿ ಹೋ. ನೀನು ಯಾರ ಮಗಳು ಅಂತ ಕೇಳೋಕ್ಕೆ ತುಮ್ ಕಿಸ್ಕಿ ಬೇಟಿ ಹೋ. ನೀನು ಯಾರ ಮಗ ಅಂತ ಕೇಳೋಕ್ಕೆ ತುಮ್ ಕಿಸ್ಕೆ ಬೇಟೆ ಹೋ. ತುಮ್ ಪದವನ್ನು ಅಲ್ಲಿ ನಾವು ಬಳಸ್ಬೋದು. ಯಾಕೆಂದರೆ ಇಲ್ಲಿ ನೀನು ಯಾರ ಮಗಳು, ನೀನು ಅನ್ನೋ ಪ್ರಯೋಗ ನಾವು ಯಾವತ್ತೂ ನಮಗಿಂತ ಚಿಕ್ಕವರಿಗೇ ಮಾಡ್ತೀವಿ. ಸೊ ಅಲ್ಲಿ ತುಮ್ ಅನ್ನೋ ಪ್ರಯೋಗವನ್ನು ಇಲ್ಲಿ ಹೀಗೆ ನೀವು ಮಾಡ್ಬೋದು. ತುಮ್ ಕಿಸ್ಕಿ ಬೇಟಿ ಹೋ, ತುಮ್ ಕಿಸ್ಕೆ ಬೇಟೆ ಹೋ. ಮತ್ತು ನೀವು ಇನ್ನೊಂದು ವಿಚಾರವನ್ನು ನೀವಿಲ್ಲಿ ಅಬ್ಸರ್ವ್ ಮಾಡಬೇಕು. ತುಮ್ ಪದ ಬಳಕೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅದರ ಎಂಡ್ ಹೇಗಾಗಬೇಕು ಅಂತಂದರೆ ಹೋ ಶಬ್ದದಿಂದನೇ ಆಗಬೇಕು. ಇದನ್ನು ಚೆನ್ನಾಗಿ ಕೇಳಿಸ್ಕೊಳ್ಳಿ, ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಳ್ಳಿ. ತುಮ್ ಕಿಸ್ಕಿ ಬೇಟಿ ಹೇ ಅಂತ ಹೇಳೋಕ್ಕಾಗಲ್ಲ, ತಪ್ಪಾಗುತ್ತದೆ. ತುಮ್ ಕಿಸ್ಕಿ ಬೇಟಿ ಹೇ ಅಂತ ಹೇಳಿದ್ರೆ ತಪ್ಪು. ತುಮ್ ಕಿಸ್ಕಿ ಬೇಟಿ ಹೋ, ತುಮ್ ಕಿಸ್ಕೆ ಬೇಟೆ ಹೋ, ತುಮ್ ಕಹಾ ಜಾ ರಹೆ ಹೋ, ತುಮ್ ಕ್ಯಾ ಕಾಮ್ ಕರ್ತೆ ಹೋ, ಕರ್ ರಹೆ ಹೋ, ಕರ್ ರಹಿ ಹೋ. ಈ ರೀತಿಯಲ್ಲಿ ನೀವು ಹೋ ಇಂದನೇ ಎಂಡ್ ಮಾಡಬೇಕು. ಯಾವಾಗಲೂ ತುಮ್ ಬಂದಾಗ ಹೋ ಇಂದನೇ ಎಂಡ್ ಮಾಡಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ. ಈಗ ತುಮ್ಹಾರ, ತುಮ್ಹಾರಿ, ತುಮ್ಹಾರೆ ಈ ಪದ ಪ್ರಯೋಗಗಳನ್ನು ಎಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ತುಮ್ಹಾರ ಅಂತ ಮಾಡಬೇಕು ಅಂತಿದ್ರೆ ಅದ್ರ ಮುಂದೆ ಬರುವಂಥ ಶಬ್ದ ಯಾವಾಗಲೂ ಪುಲ್ಲಿಂಗ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ತುಮ್ಹಾರ ಕಾಮ್ ಪೂರಾ ಹುವಾ. ಇಲ್ಲಿ ತುಮ್ಹಾರಿ ಕಾಮ್ ಪೂರಾ ಹುವಾ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಕಾಮ್ ಅನ್ನೋ ವರ್ಡ್ ಏನಿದೆ ಅದು ಪುಲ್ಲಿಂಗ ಆಗಿರೋದ್ರಿಂದ ಇಲ್ಲಿ ತುಮ್ಹಾರ ಕಾಮ್ ಪೂರಾ ಹುವಾ ಅಂದರೆ ನಿನ್ನ ಕೆಲಸ ಪೂರ್ತಿ ಆಯಿತು, ನಿನ್ನ ಕೆಲಸ ಮುಗೀತಪ್ಪ, ಪೂರ್ತಿ ಆಯಿತು ಅಂತ ಹೇಳಬೇಕು ಅಂತಂದರೆ ತುಮ್ಹಾರ ಕಾಮ್ ಪೂರಾ ಹುವಾ. ತುಮ್ಹಾರ ಪದ ಪ್ರಯೋಗವನ್ನು ಇಲ್ಲಿ ಗಮನಿಸಿ. ಈಗ ಮುಂದಿನ ಉದಾಹರಣೆ ನೋಡೋಣ. ತುಮ್ಹಾರ ಕಪಡಾ ಗಂದಾ ಹೋಗ್ಯಾ ಅಂದರೆ ನಿನ್ನ ಬಟ್ಟೆ ಕೊಳಕಾಗಿ ಹೋಯಿತು, ನಿನ್ನ ಬಟ್ಟೆ ಕೊಳಕಾಗೋಯ್ತು. ಇದು ಏಕವಚನದಲ್ಲಿ ಒಂದೇ ಒಂದು ಬಟ್ಟೆ ಕೊಳಕಾಗಿದ್ರೆ ಮಾತ್ರ, ಯಾವುದಾದ್ರೂ ಒಂದು ಬಟ್ಟೆ ಕೊಳಕಾಗಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ತುಮ್ಹಾರ ಕಪಡಾ ಗಂದಾ ಹೋಗ್ಯಾ ಅಂತ ಹೇಳ್ತೀವಿ.
ಸಪೋಸ್ ಒಂದಕ್ಕಿಂತ ಜಾಸ್ತಿ ಇದ್ದರೆ ಇಲ್ಲಿ ತುಮ್ಹಾರೆ ಕಪಡೆ ಅಂತ ಬರಬೇಕಾಗತ್ತೆ. ಇಲ್ಲಿ ತುಮ್ಹಾರೆ ಕಪಡೆ ಗಂದೆ ಹೋಗೆಯೇ ಅಂತ ಬರಬೇಕಾಗತ್ತೆ. ಇದು ಏಕವಚನ ಆಗಿರೋದ್ರಿಂದ ನಿನ್ನ ಬಟ್ಟೆ ಕೊಳಕಾಗಿ ಹೋಯಿತು ಅಥವಾ ಗಲೀಜಾಯಿತು ಅಂತ ಹೇಳೋ ಸಂದರ್ಭದಲ್ಲಿ ತುಮ್ಹಾರ ಕಪಡ ಗಂದಾ ಹೋಗ್ಯಾ. ತುಮ್ಹಾರ ಯಾಕೆ ಬಂದಿದೆ ಅಂದರೆ ಅದರ ಮುಂದೆ ಕಪಡ ಅನ್ನೋ ಶಬ್ದ ಏನಿದೆ ಅದು ಪುಲ್ಲಿಂಗ್ ಆಗಿರೋದ್ರಿಂದ ಅಲ್ಲಿ ತುಮ್ಹಾರ ಅಂತಲೇ ಹೇಳಬೇಕಾಗತ್ತೆ. ಸೊ ನೆಕ್ಸ್ಟ್ ನೋಡಿ, ಇದನ್ನು ನೋಡ್ತಾ ಹೋದರೆ ನಿಮಗೆ ಮೇ ಬಿ ಕನ್ಫ್ಯೂಷನ್ ದೂರ ಆಗ್ಬೋದೇನೋ. तुम्हारी तुम्हारी आंखें बहुत सुंदर है. तुम्हारी आंखें बहुत सुंदर ಅಂತ ಯಾಕೆ ಹೇಳಿದ್ದಿಲ್ಲಿ? ಆಂಖೆ ಅನ್ನೋ ಶಬ್ದ ಏನಿದೆ ಅದು ಸ್ತ್ರೀಲಿಂಗ ಶಬ್ದ ಆಗಿರೋದ್ರಿಂದ ಅಲ್ಲಿ तुम्हारी आंखें बहुत सुंदर है ಅಂತಲೇ ಬರಬೇಕು. तुम्हारी आंखें ಅಬ್ಸರ್ವ್ ಮಾಡಿ. ಈಗ ಇಲ್ಲಿ ನೋಡಿ, तुम्हारी माँ खाना बहुत स्वादिष्ट बनाती है ಅಂದರೆ ನಿನ್ನ ತಾಯಿ ಅಥವಾ ನಿಮ್ಮಮ್ಮ ತುಂಬ ಸ್ವಾದಿಷ್ಟವಾದ ತುಂಬ ರುಚಿಕರವಾದ ಅಡುಗೆ ಮಾಡ್ತಾರೆ ಅಂತ ಹೇಳಬೇಕಾದ್ರೆ ಇಲ್ಲಿ ತುಮ್ಹಾರಿ ಮಾ ಅಂತ ಹೇಳಿದ್ದೀವಿ. ಮಾ ಸ್ತ್ರೀಲಿಂಗ ಶಬ್ದ ಆಗಿರೋದ್ರಿಂದ ಇಲ್ಲಿ ತುಮ್ಹಾರಿ ಮಾ ಅಂತಾನೇ ಹೇಳಬೇಕು. ಸಪೋಸ್ ಇಲ್ಲೇನಾದರೂ ತಂದೆ ಅಡುಗೆ ಚೆನ್ನಾಗಿ ಮಾಡೋದಿದ್ರೆ ತುಮ್ಹಾರೆ ಪಿತಾಜಿ ಅಂತ ಬರಬೇಕಾಗತ್ತೆ. ಸೊ ಡಿಫ್ರೆನ್ಸ್ ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ. ತುಮ್ಹಾರಿ ಮಾ ತುಮ್ಹಾರೆ ಪಿತಾಜಿ ಅಥವಾ ತುಮ್ಹಾರೆ ಭಾಯಿ ಯಾ ತುಮ್ಹಾರ ಭಾಯಿ ಅಬ್ಸರ್ವ್ ಮಾಡಿ ನೀವು, ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ತುಮ್ಹಾರ ತುಮ್ಹಾರಿ ಎಲ್ಲಿ ಬರುತ್ತೆ, ಆ ಪದ ಪ್ರಯೋಗ ಎಲ್ಲಿ ಯಾವ ರೀತಿ ಎಲ್ಲಿ ಫಿಟ್ ಆಗುತ್ತೆ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಿಕೊಂಡು ಕಲಿಬೇಕಾಗತ್ತೆ. ಸೊ ಇಲ್ಲಿ ನಿನ್ನ ತಾಯಿ ಅಂತ ಹೇಳ್ತಿರೋದ್ರಿಂದ ಇಲ್ಲಿ ತುಮ್ಹಾರಿ ಮಾ, ತುಮ್ಹಾರಿ ಶಬ್ದ ಪ್ರಯೋಗ ಯಾವಾಗ ಆಗಬೇಕು ಅಂದರೆ ಅದರ ಮುಂದೆ ಬರೋಂಥ ಶಬ್ದ ಸ್ತ್ರೀಲಿಂಗವಾಗಿದ್ದಲ್ಲಿ ಮಾತ್ರ ಇಲ್ಲಿ ತುಮ್ಹಾರಿ ಅನ್ನೋ ಶಬ್ದವನ್ನು ನಾವು ಬಳಸ್ತೀವಿ. ತುಮ್ಹಾರಿ ಮಾ ಖಾನಾ ಬಹುತ್ ಸ್ವಾದಿಷ್ಟ ಬನಾತಿ ಹೈ ಅಂದರೆ ನಿನ್ನ ತಾಯಿ ಅಥವಾ ನಿನ್ನ ಅಮ್ಮ ತುಂಬ ಸ್ವಾದಿಷ್ಟವಾದ ಅಡುಗೆ ಮಾಡ್ತಾರೆ ಅಂತ ಇದರ ಅರ್ಥ. ಈಗ ತುಮ್ಹಾರೆ ಪದ ಪ್ರಯೋಗ ಹೇಗೆ ಮಾಡೋದು ಅಂತ ನೋಡೋಣ. ತುಮ್ಹಾರೆ ಅನ್ನೋ ಪದ ಯಾವಾಗ ಬರುತ್ತೆ ಅಂದರೆ ಬಹುವಚನವಾಗಿದ್ದಂಥ ಸಂದರ್ಭದಲ್ಲಿ. ಈಗ ಕಪಡೆ, ಕಪಡೆ ಅನ್ನೋ ವರ್ಡ್ ಏನಿದೆ, ಕಪಡ ಅನ್ನೋದು ಏಕವಚನ, ಕಪಡೆ ಅನ್ನೋದು ಬಹುವಚನ. ತುಮ್ಹಾರೆ ಕಪಡೆ ಗಂದೆ ಹೋಗಯೇ. ಇಲ್ಲಿ ನೋಡಿ, ಹಿಂದೆನೂ ನಾನು ಹೇಳಿದ್ದೆ ನಿಮಗೆ, ತುಮ್ಹಾರ ಕಪಡ ಗಂದಾ ಹೋಗೆ ಅಂದರೆ ಅಲ್ಲಿ ಒಂದು ಬಟ್ಟೆ ಬಗ್ಗೆ ನಾವು ಮಾತಾಡ್ತಿದ್ರೆ ಮಾತ್ರ. ಏಕವಚನ ಆಗಿದ್ದಂಥ ಸಂದರ್ಭದಲ್ಲಿ ತುಮ್ಹಾರ ಕಪಡ, ಇಲ್ಲಿ ಒಂದಕ್ಕಿಂತ ಹೆಚ್ಚು ಕಪಡೆ ಕ್ಲೋತ್ಸ್ ಅಂತ ಹೇಳಬೇಕಾದಂಥ ಸಂದರ್ಭದಲ್ಲಿ ತುಮ್ಹಾರೆ ಕಪಡೆ ಗಂದೆ ಹೋಗಯೇ ಬಹುವಚನ ಪದ. ಇಲ್ಲಿ ಈಗ ಕಪಡೆ ಅನ್ನೋದನ್ನು ಬಿಟ್ಟು ಯಾರಿಗಾದರೂ ಪರ್ಸನ್ಗೆ ಹೇಳ್ತೀವಿ ಅನ್ನೋದಾದರೆ, ಈಗ ತಂದೆಗೆ ಏನಾದರೂ ಹೇಳಬೇಕು ಅಂತಂದರೆ, ತಂದೆ ಬಗ್ಗೆ ಮಾತಾಡಬೇಕು ಅಂತಂದರೆ ತುಮ್ಹಾರೆ ಪಿತಾಜಿ ಆಯೇ ಥೇ. ದೇಖಿಯೇ, ತುಮ್ಹಾರೆ ಪಿತಾಜಿ ಆಯೇ ಥೇ, ನಿನ್ನ ತಂದೆ ಬಂದಿದ್ರು. ಅಲ್ಲಿ ತುಮ್ಹಾರೆ ಪಿತಾಜಿ ಅಂದರೆ ಪಿತಾಜಿ ಬಹುವಚನ ರೂಪದಲ್ಲಿ ಬಂದಿರೋದ್ರಿಂದ ತುಮ್ಹಾರೆ ಪಿತಾಜಿ ಆಯೇ ಥೇ. ಓಕೆ, ಅಬ್ಸರ್ವ್ ಮಾಡಿ ನೀವು ಅದನ್ನು. ಓಕೆ, ಇಲ್ಲಿ ತುಮ್ಹಾರೆ ಕಪಡೆ ಗಂದೆ ಹೋಗೆ ಅಂದರೆ ಇದರ ಅರ್ಥ ನೋಡಿಬಿಡೋಣ. ನಿನ್ನ ಬಟ್ಟೆಗಳು ಕೊಳಕಾಗಿ ಹೋದವು ಅಥವಾ ನಿನ್ನ ಬಟ್ಟೆ ಗಲೀಜಾಗಿ ಹೋದವು ಅಂತ ಹೇಳೋಂಥ ಸಂದರ್ಭದಲ್ಲಿ ತುಮ್ಹಾರೆ ಕಪಡೆ ಗಂದೆ ಹೋಗಯೇ ಅಂತ ಹೇಳ್ತೀವಿ. ಓಕೆ, ಈಗ ಮುಂದಿನ ಉದಾಹರಣೆ ನೋಡೋಣ. ತುಮ್ಹಾರೆ ಖಿಲೌನೆ ಟೂಟ್ ಗಯೇ ಹೈ ಅಂದರೆ ನಿನ್ನ ಆಟಿಕೆಗಳು ಮುರಿದು ಹೋಗಿವೆ. ಆಟಿಕೆಗಳು ಅಂದರೆ ಆಟದ ಸಾಮಾನುಗಳು. ನಿನ್ನ ಆಟದ ಸಾಮಾನುಗಳು ಮುರಿದು ಹೋಗಿವೆ, ಹಾಳಾಗಿವೆ ಅಂತ ಹೇಳೋಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳ್ಬೋದು, ತುಮ್ಹಾರೆ ಖಿಲೌನೆ ಟೂಟ್ ಗಯೇ ಹೈ. ಒನ್ಸ್ ಅಗೇನ್ ಅಬ್ಸರ್ವ್ ಮಾಡಿ, ಖಿಲೌನೆ ಅನ್ನೋದು ಪ್ಲೂರಲ್ ಆಗಿರೋದ್ರಿಂದ ಇಲ್ಲಿ ತುಮ್ಹಾರೆ ಅನ್ನೋ ಶಬ್ದವನ್ನು ಬಳಸಿದ್ದೀವಿ. ಅಗರ್ ಸಪೋಸ್ ಏನಾದರೂ ಒಂದೇ ಒಂದು ಏನಾದರೂ ಸಾಮಾನು ಆಗಿದ್ದಲ್ಲಿ, ಆಟಿಕೆ ಆಗಿದ್ದಲ್ಲಿ ನಾವಿಲ್ಲಿ ತುಮ್ಹಾರ ಖಿಲೌನಾ ಟೂಟ್ ಗಯಾ ಹೈ ಅಂತ ಹೇಳಬೇಕು. ಅರ್ಥ ಆಗ್ತಿದೆ ಅಲ್ಲ? ತುಮ್ಹಾರ ಖಿಲೌನಾ ಟೂಟ್ ಗಯಾ ಹೈ ಅಂದರೆ ಒಂದೇ ಒಂದು ಆಟದ ಸಾಮಾನು ಬಗ್ಗೆ ನಾವು ಮಾತಾಡ್ತಿದ್ರೆ, ಒಂದೇ ಒಂದು ಟಾಯ್ ಬಗ್ಗೆ ನಾವು ಮಾತಾಡ್ತಿದ್ರೆ ಅಲ್ಲಿ ಖಿಲೌನಾ ಆಗುತ್ತೆ. ಒಂದಕ್ಕಿಂತ ಹೆಚ್ಚಾಗಿದ್ದಲ್ಲಿ ತುಮ್ಹಾರೆ ಖಿಲೌನೆ ಟೂಟ್ ಗಯೇ ಹೈ ಅಂದರೆ ನಿನ್ನ ಆಟದ ಸಾಮಾನುಗಳು ಮುರಿದು ಹೋಗಿವೆ. ಈಗ ನೀನು, ನಿನಗೆ, ನಿನ್ನನ್ನು ಅಂತ ಅನ್ನೋ ಪದ ಬಳಕೆಯನ್ನು ಹೇಗೆ ಮಾಡೋದು ಹಿಂದಿಯಲ್ಲಿ ಅಂತ ಈಗ ನೋಡೋಣ. ತುಮ್ಹೆ ಅಥವಾ ತುಮ್ಕೋ ಅಂತ ಹೇಳಿದಾಗ ಅದರ ಅರ್ಥ ನೀನು ಅಥವಾ ನಿನಗೆ ಅಥವಾ ನಿನ್ನನ್ನು ಅನ್ನೋ ಅರ್ಥವನ್ನು ಕೊಡುತ್ತೆ. ಎಕ್ಸಾಂಪಲ್ ನೋಡಿ, ಬಾಸ್ ತುಮ್ಹೆ ಬುಲಾ ರಹೆ ಹೈ ಅಂದರೆ ಬಾಸ್ ನಿನ್ನನ್ನು ಕರೀತಿದ್ದಾರೆ ಅಥವಾ ಕರೆಯುತ್ತಿದ್ದಾರೆ ಅಂತ ಏನು ಹೇಳ್ತೀವಿ ಅದು ತುಮ್ಹೆ. ಬಾಸ್ ತುಮ್ಹೆ ಬುಲಾ ರಹೆ ಹೈ, ಬಾಸ್ ನಿನ್ನನ್ನು ಕರೀತಿದ್ದಾರೆ. ನಿನ್ನನ್ನು ಅಂದರೆ ತುಮ್ಹೆ. ಅರ್ಥ ಆಗ್ತಿದೆ ಅಲ್ಲ ಈ ತುಮ್ಹೆ ಅನ್ನೋ ಶಬ್ದವನ್ನು ಹೇಗೆ ಪ್ರಯೋಗ ಮಾಡಬೇಕು ಅಂತ?
ಸೊ ಈಗ ಮುಂದೆ ನೋಡೋಣ. ತುಮ್ಹೆ ಆಜಿ ಬೆಂಗಳೂರು ಜಾನ ಹೇ, ನೀನು ಇವತ್ತೇ ಬೆಂಗಳೂರಿಗೆ ಹೋಗಬೇಕು. ನೀನು ಅಂತ ಇಲ್ಲಿ ಒತ್ತಿ ಹೇಳೋಂಥ ಸಂದರ್ಭದಲ್ಲಿ ತುಮ್ಹೆ ಅಂತ ಹೇಳಬೇಕು. ತುಮ್ ಆಜಿ ಬೆಂಗಳೂರು ಜಾನ ಹೇ, ತುಮ್ ಹೇಳಬಾರ್ದು ಇಲ್ಲಿ. ತುಮ್ಹೆ ಅಂದರೆ ಯಾರಿಗಾದರೂ ನಾವು ಒತ್ತಿ ಹೇಳುವಂಥ ಸಂದರ್ಭದಲ್ಲಿ ನಿನಗೆ ಇವತ್ತೇ ಬೆಂಗಳೂರಿಗೆ ಹೋಗೋ ಅಗತ್ಯ ಇದೆ ಅನ್ನೋದನ್ನು ತಿಳಿಸಿ ಹೇಳುವಂಥ ಸಂದರ್ಭದಲ್ಲಿ ತುಮ್ಹೆ ಆಜಿ ಬೆಂಗಳೂರು ಜಾನ ಹೇ ಅಂದರೆ ನೀನು ಇವತ್ತೇ ಬೆಂಗಳೂರಿಗೆ ಹೋಗಬೇಕು. ತುಮ್ಹೆ ಆಜಿ ಏ ಕಾಮ್ ಕರ್ನಾ ಹೇ ಅಂದರೆ ನೀನು ಇವತ್ತೇ ಈ ಕೆಲಸವನ್ನು ಮಾಡಿ ಮುಗಿಸ್ಬೇಕು. ಯಾವಾಗ ನಾವು ಸ್ಟ್ರೆಸ್ ಮಾಡಿ ಹೇಳ್ತೀವಿ ಆವಾಗ ಅಲ್ಲಿ ತುಮ್ಹೆ ಅಂತ ಹೇಳಬೇಕಾಗತ್ತೆ. ತುಮ್ಹೆ ಆಜಿ ಬ್ಯಾಂಗ್ಳೂರ್ ಜಾನಾ ಹೇ. ಇನ್ನೊಂದು ಉದಾಹರಣೆ ನೋಡಿ, ತುಮ್ಹೆ ಆಜಿ ಏ ಕಾಮ್ ಕರ್ನಾ ಹೇ ಅಂದರೆ ನೀನು ಇವತ್ತೇ ಈ ಕೆಲಸವನ್ನು ಮಾಡಬೇಕು ಅಂತ ಸ್ಟ್ರೆಸ್ ಮಾಡುವಂಥ ಸಂದರ್ಭದಲ್ಲಿ ತುಮ್ಹೆ ಅನ್ನೋ ಶಬ್ದವನ್ನು ಬಳಸಬೇಕು. ನೋಡೋಣ ಮತ್ತೆ ಮುಂದೆ ಇನ್ನೊಂದಷ್ಟು ಉದಾಹರಣೆಗಳನ್ನ ತುಮ್ಹೆ ಅನ್ನೋ ಶಬ್ದಕ್ಕೆ ನೋಡೋಣ. ಇಲ್ಲಿ ನೋಡಿ, ತುಮ್ಹೆ ಕ್ಯಾ ಚಾಹಿಯೇ, ತುಮ್ಹೆ ಕಿತ್ನಾ ಚಾಹಿಯೇ, ತುಮ್ಹೆ ಕೌನ್ ಚಾಹಿಯೇ. ಇಲ್ಲಿ ನಾನು ಒಂದೇ ವಾಕ್ಯದಲ್ಲಿ ನಿಮಗೆ 3 ರೀತಿಯಾದ ಪ್ರಶ್ನೆಗಳನ್ನು ನಾನು ಸೇರಿಸಿದ್ದೀನಿ. ಈಗ ಯಾರಿಗಾದರೂ ನಿನಗೆ ಏನು ಬೇಕು, ನಿನಗೆ ಎಷ್ಟು ಬೇಕು, ನಿನಗೆ ಯಾರು ಬೇಕು ಅಂತ ಕೇಳೋಂಥ ಸಂದರ್ಭದಲ್ಲಿ ಹೀಗೆ ಹೇಳ್ಬೋದು. ತುಮ್ಹೆ ಕ್ಯಾ ಚಾಹಿಯೇ ಅಂದರೆ ನಿನಗೆ ಏನು ಬೇಕು. ತುಮ್ಹೆ ಕಿತ್ನಾ ಚಾಹಿಯೇ ನಿನಗೆ ಎಷ್ಟು ಬೇಕು. ತುಮ್ಹೆ ಕೌನ್ ಚಾಹಿಯೇ ನಿನಗೆ ಯಾರು ಬೇಕು ಅಥವಾ ನೀನು ಯಾರನ್ನು ನೋಡೋಕ್ಕೆ ಬಂದಿದ್ಯಾ ಅಂತ ಕೇಳೋಂಥ ಸಂದರ್ಭದಲ್ಲಿ ತುಮ್ಹೆ ಕೌನ್ ಚಾಹಿಯೇ ಅಂತ ಹೇಳಬೇಕು. ಇಲ್ಲಿ ನೀವು ಗಮನಿಸಿ, ತುಮ್ಹೆ ಅಂದರೆ ನೀನು ಅಂತಲೂ ಆಗುತ್ತೆ. ಯಾವಾಗ ನಾವು ಸ್ಟ್ರೆಸ್ ಮಾಡಿ ಹೇಳ್ತೀವೋ ಆವಾಗ ತುಮ್ಹೆ ಅನ್ನೋ ಪದವನ್ನು ನೀನು ಅಂತ ಅರ್ಥ ಕೊಡುವಲ್ಲಿ ನಾವು ಬಳಸಬಹುದು. ಇಲ್ಲಿ ತುಮ್ಹೆ ಅಂದರೆ ನಿನಗೆ, ನಿನಗೇನು ಬೇಕು. ತುಮ್ಹೆ ಕ್ಯಾ ಚಾಹಿಯೇ ಅಂತ ಕೇಳೋಂಥ ಸಂದರ್ಭದಲ್ಲಿ ತುಮ್ಹೆ ಅನ್ನೋ ಶಬ್ದವನ್ನು ಬಳಸಿದ್ದೀವಿ. ಇದೆರಡನ್ನೂ ಸಂದರ್ಭಾನುಸಾರವಾಗಿ ನೀವು ಬಳಸ್ಕೋಬೇಕಾಗತ್ತೆ. ಇದು ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದ್ಸರಿ ವಿಡಿಯೋನ ಪ್ಲೇ ಮಾಡಿ ನೋಡ್ಕೊಳ್ಳಿ, ಅದು ನಿಮಗೆ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ತುಮ್ಹೆ ಎಲ್ಲಿ 2 ರೀತಿಯಲ್ಲಿ ಇಲ್ಲಿ ಪ್ರಯೋಗವನ್ನು ನೀವು ನೋಡಬಹುದು. ಮತ್ತು ನೋಡಿ, ಇಲ್ಲಿ ತಯಾರು ಹೋನೆ ಕೆ ಲಿಯೆ ತುಮ್ಹೆ ಕಿತ್ನಾ ಸಮಯ ಚಾಹಿಯೇ ಅಂದರೆ ತಯಾರಾಗಲು ನಿನಗೆ ಎಷ್ಟು ಸಮಯ ಬೇಕು. ಇಲ್ಲಿ ನಿನಗೆ ಅಂತಲೇ ಬರ್ತಿದೆ. ಇಲ್ಲಿ ಇದ್ರ ಮೇಲೇನೂ ನಾವು ನೋಡಿದ್ವಿ. ತುಮೇ ಕ್ಯಾ ಚಾಹಿಯೇ ಅಂದರೆ ನಿನಗೇನು ಬೇಕು. ತುಮ್ಹೆ ಕಿತ್ನಾ ಸಮಯ ಚಾಹಿಯೇ ನಿನಗೆ ಎಷ್ಟು ಸಮಯ ಬೇಕು, ತಯಾರಾಗೋಕ್ಕೆ ಎಷ್ಟು ಸಮಯ ಬೇಕು ಅಂತ ಕೇಳೋ ಸಂದರ್ಭದಲ್ಲಿ ತುಮ್ಹೆ ತಯಾರು ಹೋನೆ ಕೆ ಲಿಯೆ ಕಿತ್ನಾ ಸಮಯ ಚಾಹಿಯೇ. ತುಮ್ಹೆ ಶಬ್ದವನ್ನು ಅಬ್ಸರ್ವ್ ಮಾಡಿ ನೀವು ಕಲ್ತ್ಕೊಳ್ಳಿ. ಸೊ ತುಮ್, ತುಮ್ಹಾರ, ತುಮ್ಹಾರಿ, ತುಮ್ಹಾರೆ, ತುಮ್ಹೆ ಈ ಶಬ್ದಗಳ ಅರ್ಥ ಮತ್ತು ಬಳಕೆ ನಿಮಗೆ ಗೊತ್ತಾಗಿದೆ ಅಂತ ತಿಳ್ಕೊಳ್ತೀನಿ. ಮತ್ತಷ್ಟು ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಕಾಯ್ತಾ ಇರಿ. ಬಾಯ್ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.